ನಾನು ಅದನ್ನೇ ಹೇಳಿದೆ ನಿಮಗೆ, ಅದು ಫೇಕ್ ವಿಡಿಯೋಸ್ ಬಿಟ್ಟಿದ್ದಾರೆ. ಒಂದೇ ನಿಮಿಷ, ನಾನು ಅದಕ್ಕೆ ಹೇಳಿದೆ ನಿಮಗೆ ಏನು ಮಾಡಿದ್ದಾರೆ ಅಂದರೆ, 2000 ಸುಮಾರು ನಾನು ಕಾಂಗ್ರೆಸ್ಸಿನಲ್ಲಿದ್ದಂಥ ಸಂದರ್ಭದಲ್ಲಿ ಇದೇ ನೀರಾವರಿ ವಿಷಯದಲ್ಲಿ ಹೋರಾಟ ಬಂದಾಗ ಎಂ ಬಿ ಪಾಟೀಲ್ರು ನನಗೆ ವ್ಯತ್ಯಾಸ ಬಂದಂಥ ಸಂದರ್ಭದಲ್ಲಿ ನನಗೆ ಜಡ್ಪಿ ಮತ್ತು ಟಿ ಪಿ ಕ್ಯಾಂಡಿಡೇಟ್ಗಳನ್ನ ಟಿಕೆಟ್ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ನಾನು ಅಲ್ಲಿ ನಮ್ಮ ಅದೇ ಕ್ಯಾಂಡಿಡೇಟ್ಗಳನ್ನ ಹಾಕಿ ಅವರದೇ ಕ್ಷೇತ್ರಗಳಲ್ಲಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಅದು. ಆ ಘಟನೆನ ಪದೇ ಪದೇ ಅದಕ್ಕೆ ಫೇಕನ್ನು ಇವತ್ತಾಗಿದೆ ಅಂತ ಹೇಳಿ ಅದನ್ನು ಬರೆದು ಜನರನ್ನ ದಾರಿ ತಪ್ಪಿಸಿದ ಕೆಲಸ ಸನ್ಮಾನ್ಯ ಬಸವನಗೌಡರು ಮಾಡ್ತಾ ಇದ್ದಾರೆ. ಅವರು ಕ್ಷೇತ್ರದಲ್ಲಿ ಮೊನ್ನೆ ಅವ್ರನ್ನ ಉಚ್ಚಾಟನೆ ಮಾಡಿದ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, 40ರಿಂದ 50 ಜನ ಕೂಡ ಇರಲಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ಹೇಳಿ ಸರ್, ಹೇಳಿ ಅಲ್ಲ, ಒಂದನ್ನು ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತೇನು ಸನ್ಮಾನ್ಯ ಬಸವನಗೌಡರು ಪದೇ ಪದೇ ನಾನು ಹಿಂದೂ ಹುಲಿ, ನಾನು ಉತ್ತರ ಕರ್ನಾಟಕದ ಹುಲಿ ಅಂತಾರಲ್ಲ, ಅದಕ್ಕೆ ನೀವು ನಿಜವಾಗ್ಲೂ ಗ್ರೌಂಡಲ್ಲಿ ಹುಲಿ ಆಗಬೇಕಾಗಿದ್ರೆ ನೀವೇನು BJP ಚಿಹ್ನೆಯಿಂದ ಗೆದ್ದಿರಲ್ಲ, ಆ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ನಾಳೆ ಚುನಾವಣೆಗೆ ನೀವು ಇಲ್ಲದಕ್ಕೆ ತಯಾರಾಗಿ. ನಿಮ್ಮ ವಿರುದ್ಧ ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ನಿಲ್ಲಿಸಿ ಪಕ್ಷ ಮತ್ತು ನಾವೆಲ್ಲರೂ ಸೇರಿ ಗೆಲ್ಲಿಸುವಂಥ ಕೆಲಸ ಮಾಡ್ತೇವೆ. ಈ ಸವಾಲನ್ನು ಸನ್ಮಾನ್ಯ ಬಸವನಗೌಡರು ಸ್ವೀಕಾರ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ತಮ್ಮ ಮುಖಾಂತರ. ನಾನು ಅದಕ್ಕೆ ಹೇಳ್ತಾ ಇರೋದು, ಯಾಕೆ ಹೇಳಿದೆ ಅಂತಂದರೆ, ಈ ವ್ಯಕ್ತಿ ಅಂತ ಸುಳ್ಳುಗಾರ ಬಹುಶಃ ಎಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ವ್ಯಕ್ತಿಯಷ್ಟು ದ್ವೇಷಗಾರುವಂಥ ವ್ಯಕ್ತಿ ಎಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ನಿನ್ನೆ ಇವರು ಕರ್ನಾಟಕ ರಾಜಕಾರಣದ ಶಿಶುಪಾಲ ಅಂತ ಬಳಸಿರ್ತಕ್ಕಂಥದ್ದು. ನಾನು ಕಾರಣ ಏನು ಅಂದರೆ, ಶ್ರೀಕೃಷ್ಣನನ್ನು ಇದೇ ರೀತಿ ತಮ್ಗೆ ಗೊತ್ತಿದೆ ಇತಿಹಾಸ ಏನು ಅಂತದನ್ನು ಹೇಳಲಿಕ್ಕೆ ಹೋಗೋದಿಲ್ಲ ನಾನು. ಅದೇ ರೀತಿ ಈ ವ್ಯಕ್ತಿ ಮಾಡ್ತಾ ಇರ್ತಕ್ಕಂಥದ್ದು, ಸುಳ್ಳು 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 ಸುದ್ದಿಗಳನ್ನು ಹರಡಿಸ್ತಕ್ಕಂಥದ್ದು. ನಾನೊಂದು ಮಾತು ಹೇಳ್ತೇನೆ, ಬಹುಶಃ ಆ ವ್ಯಕ್ತಿಗೆ ಏನಾದರೂ ಕೂಡ ಆತ್ಮಸಾಕ್ಷಿ ಅನ್ನೋದಿದ್ದರೆ ಆ ವ್ಯಕ್ತಿ ಏನು ಮಾಡಬೇಕು ಅಂದರೆ, ಈಗ ಬಹುಶಃ ಬಹಿರಂಗವಾಗಿ ಯಡಿಯೂರಪ್ಪನವ್ರಿಗೆ ಕ್ಷಮಾಪಣೆ ಕೇಳೋದ್ರ ಮುಖಾಂತರ ತನ್ನ ಆತ್ಮಶುದ್ಧಿ ಮಾಡ್ಕೋಬೇಕು ಅಂತಕ್ಕಂಥ ಸಲಹೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.